ಬಗ್ಗೆ ಕಾಳಜಿ ಇದ್ದ ಅತ್ಯಂತ ದಕ್ಷ ಮತ್ತು ಪ್ರಾಮಾಣಿಕತೆಯಲ್ಲಿ ಮತ್ತು ಕರ್ತವ್ಯ ನಿಷ್ಠೆಯಿಂದ ಕರ್ನಾಟಕ ಮಣ್ಣಿನ ಮಗ ಮಧುಕರ್ ಶೆಟ್ಟಿ ಕೇವಲ ಪೊಲೀಸ್ ಇಲಾಖೆ ಮಾತ್ರವಲ್ಲದೆ ರಾಜ್ಯದ ಜನತೆ ಹೆಮ್ಮೆಯೂ ಹೌದು. ಇದು ರಾಜ್ಯದ ಅನೇಕ ಕಡೆ ಪೊಲೀಸರ ಬಗ್ಗೆ ಕೆಟ್ಟ ಅಭಿಪ್ರಾಯ ಇದೆ. ಅದಕ್ಕೆ ಬಹಳ ದೊಡ್ಡ ಕಾರಣವೇನೆಂದರೆ ಇಲಾಖೆಯಲ್ಲಿ ಭ್ರಷ್ಟಾಚಾರ ಎಸಗಿದ್ದಾರೆ ಮತ್ತು ಕಾನೂನು ಪಾಲಿಸಿದ ನ್ಯಾಯ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದ ಪೊಲೀಸರೇ ಅನೇಕ ಕಡೆ ಅಪರಾಧ ಕೃತ್ಯಗಳಲ್ಲಿ ತೊಡಗಿದ್ದು ಸಿಕ್ಕಿಬಿದ್ದು ನೌಕರಿಯಿಂದ ಅಮಾನತು ವಜಾ ಆಗಿರುವುದು ಮತ್ತು ಜೈಲಪಾಲಾಗಿರುವುದು ಮಾಧ್ಯಮಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ವ್ಯಾಪಕವಾಗಿ ವರದಿಯಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಇಂದಿನ ಪೊಲೀಸ್ ಮಧುಕರ್ ಶೆಟ್ಟಿ ಆದರ್ಶ ಮತ್ತು ಕರ್ತವ್ಯ ಬದ್ಧತೆಯನ್ನು ನೆನಪಿಸುವುದಕ್ಕಾಗಿ ಅತ್ಯಂತ ಅಗತ್ಯ ಮತ್ತು ಭಾವಿಸಿ ರಾಜ್ಯದಲ್ಲಿ ಜನಪರ ಹೋರಾಟಗಳಲ್ಲಿ ತೊಡಗಿಸಿಕೊಂಡು ಲಂಚಮುಕ್ತ ಭ್ರಷ್ಟಾಚಾರ ಮುಕ್ತ ಸರ್ವೋದಯ ಮಧುಕರ್ ಶೆಟ್ಟಿರವರ ಪುಣ್ಯ ತಿಥಿಯಾಗಿ ಇಂದು ರಾಜ್ಯದ ವಿವಿಧೆಡೆ ಪೊಲೀಸ್ ಠಾಣೆಗಳಲ್ಲಿ ಭೇಟಿ ಕೊಟ್ಟು ಮಧುಕರ್ ಶೆಟ್ಟಿ ಭಾವಚಿತ್ರ ನೀಡಿ ಅವರೊಂದಿಗೆ ಮನವಿಯನ್ನು ಸಹ ಮಾಡಲಾಗುತ್ತದೆ. ರಾಜ್ಯದ ಪ್ರಾಮಾಣಿಕ ಪೊಲೀಸರ ಬಗ್ಗೆ KRS ಪಕ್ಷದ ಸೈನಿಕರು ಅಪಾರವಾದ ಗೌರವ ಮತ್ತು ವಿಶ್ವಾಸ. ಪೊಲೀಸ್ ಇಲಾಖೆ ದಕ್ಷ ಮತ್ತು ಪ್ರಾಮಾಣಿಕತೆ ಪೊಲೀಸರೆಲ್ಲರೂ ಜೊತೆಗೂಡಿ ಈ ಇಲಾಖೆಯ ಬಗ್ಗೆ ಜನರಲ್ಲಿರುವ ಕೆಟ್ಟ ಅಭಿಪ್ರಾಯ ಮತ್ತು ಅಪನಂಬಿಕೆಯನ್ನು ಬದಲಿಸಿ ನಿಟ್ಟಿನಲ್ಲಿ ಸಂಘಟಿತವಾಗಿ ಮತ್ತು ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಬೇಕೆಂದು ನಾವು ಮನವಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಏನೇ ಆಗಲಿ ಒಳ್ಳೆಯದನ್ನು ಮಾಡುತ್ತಲೇ ಇರಿ. ಈಗ ನಾನು ಹೇಳ್ಬೇಕಾದ್ರೆ ಇವರು ರವಿಶಂಕರ್ ಅವ್ರಿಗೆ ಒಬ್ಬರು ಪ್ರಾಮಾಣಿಕ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ಅನ್ನೋದನ್ನು ನಾವು ಹೇಳಿದ್ವಿ. ಅದರಲ್ಲೂ ಕೂಡ ಸೆಲೆಕ್ಟೆಡ್ ಆಯ್ಕೆ ಮಾಡಿದಾಗ ಮೈಸೂರಲ್ಲಿ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ಕೋಬೇಕು. ನಿಮ್ಮ ಫೋಟೋನು ಕೂಡ ಇದೇ ರೀತಿ ನಾವು ಎಲ್ಲ ಠಾಣೆಗಳಿಗೂ ಕೊಡೋ ರೀತಿ ನೀವು ನಡ್ಕೊಳ್ತೀರ ಅನ್ನೋ ನಂಬಿಕೆ ಮೇಲೆ ಇವತ್ತು ನಿಮ್ಗೆ ಕೊಡ್ತಾ ಇದ್ದೀವಿ. ಇದೊಂದು ಆ ಉದ್ದೇಶ. ನೀವು ಯಾಕಂದರೆ ನೀವು ಬಂದವ್ರಿಗೆ ಭಾಳಷ್ಟು ಸ್ಪಂದಿಸಿದ್ದೀರಿ. ಕೆಲವೊಬ್ಬರು ನಾವು ಸಾರ್ವಜನಿಕರು ಕೇಳಿದಾಗ ಒಳ್ಳೆ ಅಭಿಪ್ರಾಯ ನಿಮ್ಮ ಮೇಲೆ ವ್ಯಕ್ತಪಡಿಸಿದ್ದಾರೆ. ನಮ್ಮ ಕಾರ್ಯಕರ್ತರು ಬಂದಾಗ ನೀವು ಸರಿಯಾಗಿ ವ್ಯಕ್ತಪಡಿಸಿದ್ದೀರಿ. ಕೆಲವೊಂದು ವಿಚಾರಗಳನ್ನು ಸಾರ್ವಜನಿಕ ಪರವಾಗಿ ಮಾಡಿದ್ದೀರಿ. ಅದಕ್ಕೊಂದು ಈ ಶ್ರೇಷ್ಠ ವ್ಯಕ್ತಿತ್ವವನ್ನು ನೀವು ಬೆಳೆಸ್ಕೊಂಡು ನಿಮ್ಮ ಫೋಟೋನೂ ಕೂಡ ನಮ್ಮ ಕಚೇರಿಗಳಲ್ಲಿ ಹಾಕೋಬೇಕು. ಸರ್ಕಾರಿ ಕಚೇರಿಲೂ ಕೂಡ ಪೊಲೀಸ್ ಅಧಿಕಾರಿಯ ಒಂದು ಮಾಡಬೇಕು ಅಂತ. ಇವ್ರು ಯಾರು ನಮಗೆ ಗೊತ್ತಿಲ್ಲದವರು, ಆದರೆ ನಿಮ್ಮ ಒಂದು ಇಲಾಖೆಯ ಸ್ಫೂರ್ತಿಯನ್ನು ವ್ಯಕ್ತಿತ್ವವನ್ನು ತೋರಿಸಿ ಇಡೀ ರಾಜ್ಯಾದ್ಯಂತ ಇವತ್ತು ಹೆಸರುವಾಸಿಯಾಗಿ ಈ ರೀತಿಯ ಒಂದು ಭಾವಚಿತ್ರವನ್ನೇ ಪೂಜಿಸಬೇಕು ಅಂತ ನಿಟ್ಟಿನಲ್ಲಿ ಮಾಡಿದ್ದಾರೆ. ದಯವಿಟ್ಟು ನೀವು ಅಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಿ ಅಂತ ಈ ಮೂಲಕ ತುಂಬ ಒಳ್ಳೆಯ ಕಾರ್ಯ. ನನ್ನ ಜೀವನದಲ್ಲಿ ಒಂದು ದಿನ ಭೇಟಿ ಮಾಡೋಕ್ಕೆ ಅವಕಾಶ ಸಿಕ್ತು ಸರ್. ಹೌದಾ ಸರ್? ಭೇಟಿ ಮಾಡಿದ್ದೆ. ಭೇಟಿ ಮಾಡಿದ್ದೆ ಸರ್ನ ಮಾತಾಡಿಸ್ದೆ. ನೋಡಬೇಕು ಅಂತ ಆಲ್ರೆಡಿ ತುಂಬ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡಿದ್ರು. ತುಂಬ ಖುಷಿ ಆಯಿತು ಆ ಟೈಮಲ್ಲಿ. ಅವರು ಎಲ್ರಿಗೂ ನಮ್ಮ ಇಲಾಖೆಗೆ ಒಂದು ಮರೆಯಲಾಗದಂಥ ಒಂದು ಮಾಣಿಕ್ಯ ಇದ್ದಂಗೆ. ಇವರು ಎಲ್ರಿಗೂ ಸ್ಫೂರ್ತಿ. ನಮ್ಮ ಕೈಲಾಗಿ ಈ ಒಂದು ವ್ಯಕ್ತಿತ್ವದ ಒಂದು ನೆರಳನ್ನು ನಡೆದ್ರೆ ಸಾಕು. ನಾವು ತುಂಬ ಕಷ್ಟ, ಆದರೆ ಅದನ್ನು ಪ್ರಯತ್ನಪೂರ್ವಕವಾಗಿ ನೀವು ಒಂದು ಜಾಗೃತಿಗೊಳಿಸ್ತೀರಂತ ನಾವೆಲ್ಲರೂ ನಮ್ಮ ಪೊಲೀಸ್ ಇಲಾಖೆ ಎಲ್ಲರೂ ಕೂಡ ಒಳ್ಳೆಯದಾಗಿ ನಡ್ಕೋತೀವಿ. ಎಲ್ರಿಗೂ ಕೂಡ ನಾವು ಕರ್ತವ್ಯ ನಿರ್ವಹಿಸ್ತೀವಿ. ಸಾರ್ವಜನಿಕರ ಸೇವೆನೇ ನಮ್ಮ ಒಂದು ಧ್ಯೇಯ ಅಂತ ನಡ್ಕೋತೀವಿ ಅಂತ ತಮ್ಮೆಲ್ಲರಿಗೂ ನಾನು ಒಂದು ಭರವಸೆನ ಕೊಡ್ತೀನಿ. ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ. KRS ಪಕ್ಷ ಇಂಥ ಒಳ್ಳೆ ಕೆಲಸದಲ್ಲಿ ಸಾಮಾನ್ಯವಾಗಿ ಪೊಲೀಸವ್ರಿಗೆ ಆ್ಯಂಟಿ ಅಂತಲೇ ಅನಿಸ್ತೀವಿ ಸರ್ ಅಂತ ಇರುವಾಗ ನೀವು ಇದನ್ನು ಗುರುತಿಸ್ತೀರಲ್ಲ, ಈಗ ಅರ್ಥ ಆಯಿತು ನೀವು ಒಳ್ಳೆಯದನ್ನು ಗುರುತಿಸ್ತೀರಾ ಅನ್ನೋ ಒಂದು ಮನಸ್ಥಿತಿ. ಹಾಗಾಗಿ ನಾನು ಅದನ್ನೇ ಹೇಳೋದು, ಏನೋ ಒಳ್ಳೇದಾದಾಗ ಗುರುತಿಸೋದು, ಕೆಟ್ಟದಾದಾಗ ಬೈಯೋದು, ಇದು ಎಲ್ಲರಲ್ಲೂ ಇರಬೇಕಾದಂಥ. ಇಲ್ಲ, ಬೈಯೋದಿಲ್ಲ, ಟೀಕಿಸ್ತೀವಿ. ನಾವು ಏಕವಚನದಲ್ಲೂ ನಾವು ಮಾತಾಡಬಾರ್ದು ಅಂದ್ಕೊಂಡಿದ್ದೀವಿ. ಅವ್ರು ಬದಲಾವಣೆ ಬಯಸಿದ್ರೆ ಸಾಕು ಅಂತ. ಮತ್ತು ನಮ್ಮ ರವಿಕುಮಾರ್ ಸರ್ ಅಷ್ಟೇ, ಅದು ಇದರಲ್ಲಿ ಎಸ್ಪೆಷಲಿ ಕಾನೂನಿನ ಅರಿವುಗಳನ್ನ ತುಂಬ ಚೆನ್ನಾಗಿ ಜನಗಳಿಗೆ ನೀಡ್ತಾ ಇರ್ತಾರೆ. ಇದು ಒಳ್ಳೆಯ ಕೆಲಸ. ತುಂಬ ಹಿನ್ನೆಲೆಯಿಂದ ಬಂದಂಥ ಎಲ್ಲ ಕಾರ್ಮಿಕ ವರ್ಗದವರು, ಆಟೋ ಓಡಿಸೋರಿಂದ ಹಿಡಿದು ಮನೆ ಕೆಲಸ ಮಾಡೋದ್ರಿಂದ ಹಿಡಿದು ತುಂಬ ಎಲ್ಲ ವರ್ಗದವರು ತಮ್ಮಲ್ಲಿದ್ದೀರಾ. ತಮ್ಮೆಲ್ಲರೂ ಸೇವೆನೇ ನಮ್ಮ ಪೊಲೀಸರ ಗುರಿ ಅಂತ ನಾವು ಅಂದ್ಕೊಂಡು ನಮ್ಮ ಪೊಲೀಸರ ಪರವಾಗಿ ನಿಮ್ಮೊಂದು ಒಳ್ಳೆ ಭರವಸೆನ ಕೊಟ್ಟು ಕಾರ್ಯನಿರ್ವಹಿಸ್ತೀವಿ ಅಂತ ಎಲ್ಲ ಪೊಲೀಸ್ ಇಲಾಖೆ ಪರದಿಂದ ನಾನು ನಿಮಗೆ ಕೇಳ್ಕೊತೀನಿ. ಧನ್ಯವಾದಗಳು. ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಡೋದಕ್ಕೆ ಸರ್, ನಾನು ಆ್ಯಕ್ಚುಲಿ ಬರೋಂಗಿಲ್ಲ ಹೇಳೋದು ಅಂತ ನಾನು ಡ್ರೈವರ್ ಮನೆಗೆ ತಗೊಂಡು ಸರ್ ಇಲ್ಲಿ ಮನೆಗೆ ಕೊಟ್ಬಿಟ್ಟು ಅದು ಊಟ ಹೋಗ್ತಾರೆ ಎಲ್ಲರೂ ಸರ್. ನಾನು ರವಿಗೌಡ. ನೀವು ರವಿ. ನಾನು ನಿಮ್ಮನ್ನ ಇದು ಫಸ್ಟು ಎಲ್ಲಿದ್ರಿ? ಹಾಲ್ನಳ್ಳಿಲಿದ್ರಿ. ಅಲ್ಲಿ ನೋಡ್ತಾ ಇದ್ದೀನಿ. ಮತ್ತೆ ವಿಜಯನಗರ. ಹಾಂ, ವಿಜಯನಗರ. ಅಲ್ಲಿಂದ ಇಲ್ಲಿಗೆ ಬಂದಿರಿ. ಅದಕ್ಕಿಂತ ಮುಂಚೆ ಚಾಮರಾಜನಗರ, ಬಿಳಿಗೆರೆ, ನಂಜನಗೂಡು ಎಲ್ಲ ಕಡೆ ಮಾಡಿದ್ದೀವಿ. ಬಟ್ ನಮ್ದೇನಂದ್ರೆ ನಾನು ಪಬ್ಲಿಕ್ನೇ ಯಾವತ್ತೂ ಕಳಿಸಲ್ಲ. ಬರಬೇಕು, ಕೆಲಸ ಮಾಡಬೇಕು, ಹೋಗ್ಬೇಕು. ಆಗುತ್ತೆ ಆಗಲ್ಲ. ಸುಮ್ಮನೆ ಕತೆ ಇಲ್ಲ. ಬಟ್ ನನಗೆ ನಿಮ್ಮಲ್ಲಿ ಎಲ್ಲ ತುಂಬ ಜನ ಪರಿಚಯ. ನನಗೆ ಖುಷಿ ಆಗುತ್ತೆ ಈ ಒಂದು ಫೋಟೋ ನಮಗೆ ಸಿಕ್ಕಿದ್ದು. ಯಾಕಂದರೆ ಇದು
ಸ್ಫೂರ್ತಿ ನಮ್ಮ ಇಲಾಖೆಗೆ. ಈಗ ನಿಮ್ಮ ಹತ್ರನೂ ಇದ್ದಾರೆ, ಎಲೆ ಮರೆ ಕಾಯ್ತಾರೆ ಇದ್ದಾರೆ, ಎಲ್ಲರೂ ನಾವು ಭಾವಿಸ್ಬಾರ್ದು. ಆ ನಿಟ್ಟಲ್ಲಿ ನೀವು ಹೋಗ್ತಾ ಇದ್ದೀರಿ, ಅದು ನನಗೆ ಗೊತ್ತು, ಪರೋಕ್ಷವಾಗಿ ಗೊತ್ತು. ಅದರಿಂದ ನೀವು ಆ ಥರ ನಡ್ಕೊಳ್ಳಿ ಸರ್. ಥ್ಯಾಂಕ್ ಯು. ಇದನ್ನ ಲೆಟರ್ ಇಸ್ಕೊಳ್ಳಿ ಸರ್. ಬಿಡಿ ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಮುಂದೆ ಇಲ್ಲ ಲೈನ್ ಚೆನ್ನಾಗಿ ಮಾಡಿ. ನಾನು ನಿಂತ್ಕೊಬಿಡ್ತೀನಿ. ಇವತ್ತು ಮಹೇಂದ್ರ ಅವ್ರನ್ನ ನಾವು ಠಾಣಾಧಿಕಾರಿಗಳನ್ನ ಭೇಟಿಯಾಗಿ ಇವತ್ತು ಏನು ಮಧುಕರ್ ಶೆಟ್ಟಿ ಧೈರ್ಯ, ಪ್ರಾಮಾಣಿಕತೆ ಮತ್ತು ದಕ್ಷತೆಗೆ ಸಂಕೇತ ಇವರು, ಅವ್ರ ವಿಚಾರ ಎಲ್ಲ ಪೊಲೀಸ್ ಠಾಣೆಯವ್ರಿಗೂ ಗೊತ್ತಿರ್ತದೆ. ಅಂಥ ವ್ಯಕ್ತಿತ್ವದ ವ್ಯಕ್ತಿಯನ್ನು ಕಳ್ಕೊಂಡಿದ್ದ ದಿನ ಇವತ್ತು. ಅವ್ರ ನೆನಪಾಗಿ, ಸ್ಮರಣೆಯಾಗಿ ಪ್ರತಿ ಠಾಣೆಗಳಲ್ಲೂ ಕೂಡ ಅವ್ರ ಫೋಟೋಗಳನ್ನ ಹಾಕೋಬೇಕು ಅನ್ನೋ ಉದ್ದೇಶ. ಅದರಲ್ಲಿ ಕೂಡ ಪ್ರಾಮಾಣಿಕ ಅಧಿಕಾರಿನ ಗುರುತಿಸಿ ನಾವು ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡಿ ಅವ್ರಿಗೆ ಕೊಟ್ಟು ಅವ್ರ ಸ್ಫೂರ್ತಿಯಾಗಲಿ. ಇಲ್ಲಿವರೆಗೆ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ರು, ಇನ್ನೂ ಒಂದು ಒಳ್ಳೆ ಕೆಲಸಗಳನ್ನ ಮಾಡಲಿ, ಪ್ರಾಮಾಣಿಕ ದಕ್ಷತೆಯಿಂದ ಮಾಡಲಿ, ಯಾರ ಮುಲಾಜಿಗೂ ಒಳಪಡದೇನೆ ಒಳ್ಳೆ ಕೆಲಸಗಳನ್ನ ಮಾಡಲಿ ಅಂತ ಗುರುತಿಸಿಕೊಂಡು ಇವತ್ತು KRS ಪಕ್ಷ ರಾಜ್ಯಾದ್ಯಂತ ಈ ಒಂದು ಅಭಿಯಾನ ರೀತಿಯ ಕಾರ್ಯಕ್ರಮವನ್ನು ಪೊಲೀಸ್ ಇಲಾಖೆಗಿದ್ದಂಥ ಘನತೆ, ಗೌರವವನ್ನು ಎತ್ತಿಡಿಯುವಂಥ ಕೆಲಸ ಮಾಡಿದಂಥ ಮಧುಕರ್ ಶೆಟ್ಟಿ ಅವರ ನೆನಪಲ್ಲಿ ಇವತ್ತು ಮಹೇಂದ್ರ ಅವ್ರಿಗೆ ಕೊಡ್ತಾ ಇದ್ದೀವಿ. ಇವರು ಠಾಣೆಗಳನ್ನ ಅದು ಹಾಕ್ಕೊಳ್ಳಿ. ಇವರು ಕೂಡ ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಅದನ್ನು ಕೂಡ ನಾವು ನೋಡಿದ್ವಿ. ಮೈಸೂರು ಬ್ಯಾಕ್ ವಾಟರ್ದಲ್ಲಿ ಇಲ್ಲಿಗಲ್ ಆಗಿ ನಡೀತಿದ್ದಂತಹ ಮದ್ಯಪಾನ ಪ್ರಿಯರು ಗ್ಯಾಂಗ್ ಕಟ್ಕೊಂಡು ಮಾಡ್ತಿದ್ದು ಮತ್ತು ಅಕ್ರಮವಾದ ಚಟುವಟಿಕೆಗಳನ್ನ ಆಗ್ತಿದ್ದನ್ನ ನಿಲ್ಲಿಸಿ ಅದೊಂದು 144 ಸೆಕ್ಷನ್ ಜಾರಿ ಆಗೋ ರೀತಿಲೂ ಮಾಡಿ ಮುಂದೆ ಅದನ್ನ DC-ಇಂದನೂ ಕೂಡ ಅಪ್ರೂವಲ್ ತಗೊಂಡು ಮಾಡಿಸಿದ್ರು. ಮತ್ತು ಕೆಲವೊಂದು ವಿಚಾರಗಳು ನಾವೇ ನೋಡ್ತೀವಿ, ಬೇರೆ ಬೇರೆ ಸೈಲೆನ್ಸರ್ ಹಾಕೊಂಡು ಕೆಲಸ ಮಾಡ್ತಿರೋದನ್ನ ಹಿಡಿದಿದ್ದು ಮತ್ತು ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿ ಗುರ್ಸ್ಕೊಂಡಿದ್ದಾರೆ ಮಹೇಂದ್ರ ಅವರು. ಮುಂದೆ ಕೂಡ ಅದೇ ಒಳ್ಳೆ ಕೆಲಸಗಳನ್ನ ಮಾಡಲಿ, ಇವ್ರು ಸ್ಫೂರ್ತಿ ಸಿಗಲಿ. ನಾಳೆ ಮುಂದಿನ ಮಹೇಂದ್ರ ಅವ್ರದ್ದು ಕೂಡ ಇದೇ ರೀತಿ ಬದುಕಿದ್ದಾಗಲೇ ಅವರ ಗೌರವಯುತವಾಗಿ ಅವರ ಫೋಟೋಗಳನ್ನ ಹಾಕೋಬೇಕು, ಅವ್ರನ್ನ ನೆನಪಿಸ್ಕೊಳ್ಳೋ ಅನ್ನೋ ರೀತಿ ಆಗಲಿ ಅಂತೇಳಿ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಮಾತಾಡಿ. ಸನ್ಮಾನ್ಯ ಮಧುಕರ್ ಶೆಟ್ಟಿ ಅವರು ಇಲ್ಲಿನ ನಮ್ಮ ನಡುವೆ ಇಲ್ಲ, ಆದರೆ ಅವರು ಇಟ್ಟೋದಂಥ ಆದರ್ಶಗಳು, ದಕ್ಷತೆ ಮತ್ತು ಪ್ರಾಮಾಣಿಕತೆ ನಮ್ಮ ಜೊತೆ ಸದಾ ಇರುತ್ತೆ. ಒಂದು ಪುಣ್ಯ ಏನಂತಂದರೆ ಮಧುಕರ್ ಶೆಟ್ಟಿ ಅವರು SP ಆಗಿ ನಾನು ಸ್ವಂತ ಜಿಲ್ಲೆ ಚಾಮರಾಜನಗರದಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋದು ನಮ್ಮ ಪುಣ್ಯ. ಆದರೆ ಒಂದು ನೋವಿನ ಸಂಗತಿ ಏನಂತಂದರೆ ಅವ್ರ ಕೈ ಕೆಳಗಡೆ ನಾವು ಕೆಲಸ ಮಾಡೋಕ್ಕೆ ಅವಕಾಶ ಸಿಗಲಿಲ್ಲ ಅನ್ನೋದು. ಇದೊಂದು ನೋವಿನ ಸಂಗತಿ. ಇವರು ಸದಾ ಒಬ್ಬರು ಸಮಾಜದಲ್ಲಿ ಆದರ್ಶ ವ್ಯಕ್ತಿಯಾಗಿ ಉಳಿಯತಕ್ಕಂಥ ವ್ಯಕ್ತಿಯಾಗಿರ್ತಾರೆ. ಇವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ರವಿಯವರು ಹೇಳ್ದಂಗೆ ನಮ್ಮ ಇಲಾಖೆಯಲ್ಲಿ ಒಂದು ಮಾಣಿಕ್ಯವನ್ನು ಕಳ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇವ್ರೇನು ಆದರ್ಶಗಳಿದೆ ಅದನ್ನು ನಮ್ಮ ಸರ್ವೀಸಲ್ಲಿ ಅಳವಡಿಸ್ಕೊಂಡು ನಿಮ್ಗಳೆಲ್ಲ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಒಂದು ಉತ್ತಮ ಸೇವೆ ಮಾಡಲಿಕ್ಕೆ ಕೇಳ್ತಾ ಈ ಒಂದು ನಮ್ಮನ್ನು ಗುರುತಿಸಿ ನಮ್ಮ ಠಾಣೆಗೆ ಈ ಒಂದು ಭಾವಚಿತ್ರವನ್ನು ನೀಡೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಅನಾರೋಗ್ಯದಿಂದ ಹಠಾತ್ ನಿಧನರಾದ ರಾಜ್ಯದ ಹಿರಿಯ IPS ಅಧಿಕಾರಿಯಾಗಿದ್ದ ಮಧುಕರ್ ಶೆಟ್ಟಿ ಬಗ್ಗೆ ಗೊತ್ತಿಲ್ಲದ ಮತ್ತು ಗೌರವವಿಲ್ಲದ ಒಬ್ಬನೇ ಒಬ್ಬ ಪೊಲೀಸ್ ಸಹ ರಾಜ್ಯದಲ್ಲಿಲ್ಲ. ಅತ್ಯುನ್ನತ ವಿದ್ಯಾಭ್ಯಾಸ ಪಡೆದಿದ್ದ ಮತ್ತು ನಾಡಿನ ಜನರ ಬಗ್ಗೆ ಕಾಳಜಿ ಇದ್ದ, ಅತ್ಯಂತ ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ತಮ್ಮ ಕರ್ತವ್ಯ ನಿರ್ವಹಿಸಿದ ಕರ್ನಾಟಕದ ಮಣ್ಣಿನ ಮಗ ಮಧುಕರ್ ಶೆಟ್ಟಿ ಅವರು ಕೇವಲ ಪೊಲೀಸ್ ಇಲಾಖೆಗೆ ಮಾತ್ರವಲ್ಲ, ರಾಜ್ಯದ ಜನರ ಹೆಮ್ಮೆಯೂ ಹೌದು. ಇಂದು ರಾಜ್ಯದ ಅನೇಕ ಕಡೆ ಪೊಲೀಸರ ಬಗ್ಗೆ ಕೆಟ್ಟ ಅಭಿಪ್ರಾಯ ಇದೆ. ಅದಕ್ಕೆ ಬಹಳ ದೊಡ್ಡ ಕಾರಣವೇನೆಂದರೆ ಇಲಾಖೆಯಲ್ಲಿನ ಭ್ರಷ್ಟಾಚಾರ. ಕೆಲವು ಸಂವಿಧಾನ ಮತ್ತು ಕಾನೂನು ಪಾಲಿಸಿ ನ್ಯಾಯ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಬೇಕಾಗಿದ್ದ ಕೆಲವು ಪೊಲೀಸರೇ ಅನೇಕ ಕಡೆ ಅಪರಾಧಿ ಕೃತ್ಯಗಳಲ್ಲಿ ತೊಡಗಿರುವುದು, ಸಿಕ್ಕಿಬಿದ್ದಿರುವುದು, ನೌಕರಿಂದ ಅಮಾನತು ವಜಾ ಆಗಿರುವುದು, ಜೈಲು ಪಾಲಾಗಿರುವುದು ಮಾಧ್ಯಮಗಳಲ್ಲಿ ಇತ್ತೀಚಿನ ದಿನಗಳಿದ್ದು ವ್ಯಾಪಕವಾಗಿ ವರದಿಯಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಇಂದಿನ ಪೊಲೀಸರಿಗೆ ಮಧುಕರ್ ಶೆಟ್ಟಿ ಅವರ ಆದರ್ಶ ಮತ್ತು ಕರ್ತವ್ಯ ಬದ್ಧತೆಯನ್ನು ನೆನಪಿಸುವುದು ಅತ್ಯಂತ ಅಗತ್ಯ ಎಂದು ಭಾವಿಸಿ ರಾಜ್ಯದಲ್ಲಿ ಜನಪರವಾದ ಹೋರಾಟಗಳಲ್ಲಿ ತೊಡಗಿಸಿಕೊಂಡು ಲಂಚಮುಕ್ತ, ಭ್ರಷ್ಟಾಚಾರ ಮುಕ್ತ, ಸರ್ವೋದಯ ಕಲ್ಯಾಣ ಕರ್ನಾಟಕವನ್ನು ನಿರ್ಮಿಸಲು ನಿರಂತರವಾಗಿ ಶ್ರಮಿಸುತ್ತಿರುವ ಕರ್ನಾಟಕ ರಾಷ್ಟ್ರ ಸಮಿತಿ ವತಿಯಿಂದ ಮಧುಕರ್ ಶೆಟ್ಟಿ ಅವರ ಪುಣ್ಯತಿಥಿಯಾದ ಇಂದು ರಾಜ್ಯದ ವಿವಿಧೆಡೆ ಪೊಲೀಸ್ ಠಾಣೆಗಳಿಗೆ ಭೇಟಿ ಕೊಟ್ಟು ಮಧುಕರ್ ಶೆಟ್ಟಿ ಅವರ ಭಾವಚಿತ್ರ ನೀಡಿ ಅದರೊಂದಿಗೆ ಈ ಮನವಿಯನ್ನು ಮಾಡಲಾಗುತ್ತಿದೆ. ರಾಜ್ಯದ ಪ್ರಾಮಾಣಿಕ ಪೊಲೀಸರ ಬಗ್ಗೆ KRS ಪಕ್ಷದ ಸೈನಿಕರಿಗೆ ಅಪಾರವಾದ ಗೌರವ ಮತ್ತು ವಿಶ್ವಾಸವಿದ್ದು, ಪೊಲೀಸ್ ಇಲಾಖೆಯ ದಕ್ಷ ಮತ್ತು ಪ್ರಾಮಾಣಿಕತೆಯ ಪೊಲೀಸರೆಲ್ಲರೂ ಜೊತೆಗೂಡಿ ಈ ಇಲಾಖೆಯ ಬಗ್ಗೆ ಜನರಲ್ಲಿರುವ ಕೆಟ್ಟ ಅಭಿಪ್ರಾಯ, ಅಪನಂಬಿಕೆಯನ್ನು ಬದಲಾಯಿಸುವ ನಿಟ್ಟಿನಲ್ಲಿ ಸಂಘಟಿತವಾಗಿ ಮತ್ತು ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಿ ಎಂದು ಮನವಿ ಮಾಡುತ್ತೇವೆ. ಏನೇ ಆಗಲಿ ಒಳ್ಳೆಯದನ್ನೇ ಮಾಡುತ್ತಲೇ